ದ್ರಾಕ್ಷಿ ಗಿಡಗಳಲ್ಲಿ ಕಾಂಡ ಕೊರೆಯುವ ಕೀಟಗಳ ಹಾವಳಿ ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ಕಂಡುಬರುವಂಥ ಒಂದು ಸಾಮಾನ್ಯವಾದ ಸಮಸ್ಯೆಯಾಗಿದೆ. ಇದರ ಪ್ರಮುಖ ಲಕ್ಷಣಗಳು ಎಂದರೆ ಇದ್ದಕ್ಕಿದ್ದ ಹಾಗೆ ಗಿಡಗಳು ಒಣಗುವುದು, ಗಿಡಗಳಲ್ಲಿ ಹುಳುಗಳು ತಿಂದಿರುವ ರಂಧ್ರಗಳು ಕಾಣಿಸುವುದು, ರಂಧ್ರಗಳಿಂದ ಹುಳುಗಳು ತಿಂದಿರುವ ಗಿಡದ ಪೌಡರ್ ಹೊರಗೆ ಬೀಳುತ್ತಿರುವುದು ಇತ್ಯಾದಿ ಲಕ್ಷಣಗಳು ಕಾಣಿಸುತ್ತಲೇ ಇರುತ್ತವೆ. ಇದರ ಹತೋಟಿಗೆ ಪ್ರತಿ ವರ್ಷ ದ್ರಾಕ್ಷಿ ಹಣ್ಣು ಕಟಾವು ಮಾಡಿದ ನಂತರ ವಿಶ್ರಾಂತಿಯ ಅವಧಿಯಲ್ಲಿ ಕೆಲವು ಸಿಸ್ಟಮಿಕ್ ಕೀಟನಾಶಕಗಳನ್ನು ಡ್ರಿಪ್ ಮೂಲಕ ಕೊಡಬೇಕಾಗಿರುತ್ತದೆ. ಪ್ರತಿ 200 ಲೀಟರ್ ನೀರಿಗೆ 500 ml ಲಿಂದ 800 ml ನಷ್ಟು ಕ್ಲೋರೋಫೋರಿಫಾಸ್ 50 ECಯನ್ನು ಕೊಡಬಹುದು. ಅಥವಾ ಇದನ್ನು ಬಿಟ್ಟು ಬೇರೆ ನಾವು ಜೈವಿಕವಾಗಿ ಹತೋಟಿ ಮಾಡುವುದಾದರೆ ನೀಮ್ ಆಯಿಲ್, ಬೇವಿನೆಣ್ಣೆಯನ್ನು ಡ್ರಿಪ್ನಲ್ಲಿ ಪ್ರತಿ 200 ಲೀಟರ್ ಬ್ಯಾರಲ್ಗೆ 2 ಲೀಟರ್ನಷ್ಟು ಬೇವಿನೆಣ್ಣೆಯನ್ನು ಸೇರಿಸಿ ಡ್ರಿಪ್ ಮೂಲಕ ಕೊಡಬಹುದು. ಅಥವಾ ರಂಧ್ರಗಳಿಂದ ಗಿಡಗಳಲ್ಲಿ ಇಂಜೆಕ್ಷನ್ ಮೂಲಕ ಕೂಡ ಔಷಧಗಳನ್ನು ಇಂಜೆಕ್ಟ್ ಮಾಡಬಹುದಾಗಿರುತ್ತದೆ. ಉದಾಹರಣೆಗೆ ಕ್ಲೋರೋಫೆರಿಫಾಸ್ 20 ECಯನ್ನು 1 ml ಜೊತೆಗೆ 1 ml ನೀರನ್ನು ಸೇರಿಸಿ ಹೋಲ್ಗಳಲ್ಲಿ ಅಥವಾ ರಂಧ್ರಗಳಲ್ಲಿ ಇಂಜೆಕ್ಷನ್ನಿಂದ ಇಂಜೆಕ್ಟ್ ಮಾಡಿಕೊಳ್ಳಬೇಕಾಗಿರುತ್ತದೆ. ಅಥವಾ ಇಮಿಡಾಕ್ಲೋಪ್ರಿಡ್ 1/2 ml ಪ್ರತಿ ಹೋಲ್ಗೆ 1/2 ml ನಷ್ಟು ಇಂಜೆಕ್ಷನ್ನಲ್ಲಿ ಫಿಲ್ ಮಾಡಿಕೊಂಡು ಇಂಜೆಕ್ಟ್ ಮಾಡಬೇಕಾಗಿರುತ್ತೆ. ಅಥವಾ ಜೈವಿಕವಾಗಿ ಮಾಡಲು ನೀಮ್ ಆಯಿಲನ್ನು 5 ml ಪ್ರತಿ ಹೋಲ್ಗೆ 5 ml ನಷ್ಟು ನೀಮ್ ಆಯಿಲನ್ನು ಇಂಜೆಕ್ಟ್ ಮಾಡಬೇಕಾಗಿರುತ್ತದೆ. ಮತ್ತು ಇದರ ಜೊತೆಗೆ ಸಗಣಿ ಮತ್ತು ಬೇವಿನ ಹಿಂಡಿಯನ್ನು ಸೇರಿಸಿ ಹೋಲ್ಗಳ ಮೇಲೆ ಅಪ್ಲೈ ಮಾಡಬೇಕಾಗಿರುತ್ತದೆ. ಇದರಿಂದ ಕಹಿಯಾದ ಒಂದು ಪದಾರ್ಥಗಳ ಒಂದು ಮಿಶ್ರಣ ಮಾಡಿ ಅಪ್ಲೈ ಮಾಡುವುದರಿಂದ ಕೀಡಿಗಳು ಅಥವಾ ಹುಳುಗಳು ಸಾಯುತ್ತವೆ. ಇನ್ನು ಮುಂಜಾಗ್ರತೆ ಕ್ರಮವಾಗಿ ಏನು ಮಾಡಬೇಕು ಅಂತ ನೋಡೋದಾದರೆ ಪ್ರತಿ ವರ್ಷವೂ ಒಣಗಿರುವ ಗಿಡಗಳನ್ನು ತೆಗೆಯಲೇಬೇಕಾಗಿರುತ್ತದೆ. ಮತ್ತು ಕೆಲಸ ಮಾಡುವಾಗ ಗಿಡಗಳಿಗೆ ಗಾಯ ಆಗುವುದನ್ನು ತಪ್ಪಿಸಬೇಕು. ನಾವು ಚಾಟ್ನಿ ಮಾಡುವಾಗ ಅಥವಾ ಕಾಯಿಗಳನ್ನು ಕಟಾವು ಮಾಡುವಂಥ ಸಂದರ್ಭಗಳಲ್ಲಿ ಗಿಡಗಳನ್ನು ಗಾಯ ಆಗಲು ಬಿಡಬಾರದು. ಮತ್ತು ಸರಿಯಾದ ಪ್ರಮಾಣದಲ್ಲಿ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕ ಆಹಾರವನ್ನು ಗಿಡಗಳಿಗೆ ಕೊಡ್ತಾ ಬರಬೇಕು. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅತ್ಯಂತ ಮುಖ್ಯವಾದ ಕೆಲಸ ಆಗಿರುತ್ತದೆ. ನ್ಯೂಟ್ರಿಷನ್ಗಳನ್ನು ಕೊಡಲಿಲ್ಲ ಅಂತಂದರೆ ಗಿಡಗಳು ವೀಕ್ ಆಗಿ ಹುಳುಗಳ ಹಾವಳಿ ಹೆಚ್ಚಾಗಿ ಕಂಡುಬರುತ್ತದೆ. ಇವು ಸಾಮಾನ್ಯವಾಗಿ ಹಳೆ ಮತ್ತು ಅಶಕ್ತ ಗಿಡಗಳಿಗೆ ಬಾಧಿಸುತ್ತವೆ. ಈ ಒಂದು ಸ್ಟೆಮ್ ಬೋರರ್ ಅಥವಾ ಕಾಂಡ ಕೊರೆಯುವ ಹುಳಗಳು ಸಾಮಾನ್ಯವಾಗಿ ಹಳೆ ಮತ್ತು ಅಶಕ್ತ ಗಿಡಗಳಿಗೆ ಬಾಧಿಸುತ್ತವೆ. ಇದರ ಜೊತೆಗೆ ತೋಟದಲ್ಲಿ ಬೇರೆ ಬೇರೆ ಥರದ ಗಿಡಗಳು ಅಥವಾ ಬಿದಿರಿನ ಗಿಡಗಳು ಇದ್ದರೆ ಬಿದಿರಿನ ಕಟ್ಟಿಗೆಗಳು ಅವೆಲ್ಲ ಇದ್ದರೆ ಅವುಗಳನ್ನು ತೆಗೆದು ಹಾಕಬೇಕಾಗಿರುತ್ತದೆ. ಅದರಲ್ಲಿ ಕೂಡ ಈ ಹುಳುಗಳ ಒಂದು ತಯಾರಿಕೆ ಸಾಮಾನ್ಯವಾಗಿ ಆಗ್ತಾ ಇರುತ್ತದೆ. ಹಾಗಾಗಿ ಈ ಎಲ್ಲ ಮುಂಜಾಗ್ರತೆ ಕ್ರಮಗಳು ಮತ್ತು ಕೆಲವು ಔಷಧಗಳನ್ನು ಉಪಯೋಗಿಸುವುದರಿಂದ ಪ್ರತಿ ವರ್ಷ ಕಾಂಡ ಕೊರೆಯುವಂಥ ಕೀಟಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತಂದರೆ ಪ್ರತಿ ವರ್ಷವೂ ಈ ಥರ ಔಷಧಿಗಳನ್ನು ಈ ಒಂದು ವಿಶ್ರಾಂತಿಯ ಅವಧಿಯಲ್ಲಿ ಅಂದರೆ ನಾವು ಹಣ್ಣುಗಳನ್ನು ಕಟಾವು ಮಾಡಿಕೊಂಡ ನಂತರ ಈ ಒಂದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಮಾಡಿಕೊಂಡ್ರೆ ಈ ಒಂದು ಸಮಸ್ಯೆಯಿಂದ ನಾವು ಪಾರಾಗಬಹುದು ಅಂತ ಹೇಳಬಹುದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ. ಇದರಿಂದ ಹೆಚ್ಚು ರೈತರಿಗೆ ವಿಡಿಯೋಗಳು ತಲುಪ್ತಾ ಹೋಗುತ್ತೆ. ಹಾಗೆ ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ವಿಡಿಯೋ ಹಾಕಿದ ತಕ್ಷಣ ಮೊದಲಿಗರಾಗಿ ತಾವು ವಿಡಿಯೋಗಳನ್ನು ವೀಕ್ಷಿಸಲು ಅನುಕೂಲವಾಗುವಂಥದ್ದು. ಹಾಗೆ ನಿಮಗೇನಾದರೂ ಪ್ರಶ್ನೆಗಳಿತ್ತು ಅಂತಂದರೆ, ನಿಮ್ಮ ತೋಟದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಖಂಡಿತವಾಗಿಯೂ ನಮಗೆ ಕಮೆಂಟ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ನಾವು ಅವುಗಳಿಗೆ ಸರಿಯಾದ ಒಂದು ಉತ್ತರವನ್ನು
ವಿಡಿಯೋ ಮೂಲಕ ಕೊಡ್ತಾ ಬರ್ತೇವೆ. ಹಾಗೆ ವಿಡಿಯೋಗಳನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡೋದ್ರಿಂದ ನೀವು ಮಾಹಿತಿಗಳನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಸಂಪೂರ್ಣ ಮಾಹಿತಿಗಾಗಿ ಸಂಪೂರ್ಣ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.